ನಮಸ್ಕಾರ, ನಾನು ಶಿವಕುಮಾರ್. ಸೊ ಎಕ್ಸಸೈಸ್ 4.3 ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಚಾಪ್ಟರ್ ಇದು. ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಟೋಟಲ್ 6 ಮಾರ್ಕ್ಸ್ ಇದೆ ಈ ಚಾಪ್ಟರಿಂದ. ಆಸ್ ಪರ್ ಬ್ಲೂ ಪ್ರಿಂಟ್ ಆಯಿತು. ಓಕೆ, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್. ಓಕೆ, ಸೊ ಕ್ವೆಶನ್ಸ್ ಈಸಿಯಾಗಿರುತ್ತೆ, ಜಸ್ಟ್ ವರ್ಡ್ಸ್ ನಿಮ್ಮನ್ನು ಕಾಂಪ್ಲಿಕೇಟ್ ಮಾಡಿ. ಕ್ವೆಶನ್ ನೋಡಿ, 800 ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ 2ರಷ್ಟು ಇರುವ ಒಂದು ಆಯಾತ್ಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ? ಓಕೆ, ಹೌದು ಎಂದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಇಸ್ ಇಟ್ ಪಾಸಿಬಲ್ ಟು ಡಿಸೈನ್ ಅ ರೆಕ್ಟ್ಯಾಂಗ್ಯುಲರ್ ಮ್ಯಾಂಗೋ ಗ್ರೂವ್? ಇಲ್ಲಿ ತೋಪ್ ಅಂತ ಕನ್ನಡದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಇಲ್ಲಿ ಗ್ರೂವ್ ಅಂತ ಕೊಟ್ಟಿದ್ದಾರೆ. ಗ್ರೂವ್ ಅಂತಂದ್ರೆ, ಓಕೆ, ಗ್ರೂವ್ ಅಂದ್ರೆ ನಿಯರ್ ಬೈ, ಸಣ್ಣ ಸಣ್ಣ ಡಿಸ್ಟೆನ್ಸ್ ಅಲ್ಲಿ ಪ್ಲಾಂಟ್ಸ್ ಗ್ರೋ ಆಗಿರುತ್ತೆ. ಸೊ ನೀವು ಜಿಯೋಗ್ರಫಿಯಲ್ಲಿ ಓದಿರ್ತೀರಾ, ಮ್ಯಾನ್ಗ್ರೂವ್ ಫಾರೆಸ್ಟ್. ಓಕೆ, ಮ್ಯಾನ್ಗ್ರೂವ್ ಫಾರೆಸ್ಟ್. ಗ್ರೂವ್ ಫಾರೆಸ್ಟ್ ಅಂತಂದ್ರೆ ಟ್ರೀಸ್ ನಿಯರ್ ಬೈ ಇರೋದು. ಓಕೆ, ಇಸ್ ಇಟ್ ಪಾಸಿಬಲ್ ಟು ಡಿಸೈನ್ ಅ ರೆಕ್ಟ್ಯಾಂಗ್ಯುಲರ್ ಮ್ಯಾಂಗೋ ಗ್ರೂವ್ ಹೂಸ್ ಲೆಂತ್ ಈಸ್ ಟ್ವೈಸ್ ಇಟ್ಸ್ ಬ್ರೆತ್? ಟ್ವೈಸ್ ಅಂದ್ರೆ length is twice its breadth and the area is 800 meter square. If so, find its length and breadth. So ನಮ್ಗೇನ್ ಕೊಟ್ಟಿದ್ದಾರೆ, ಲೆಂತ್ ಬ್ರೆತ್ ಟ್ವೈಸ್ ಇದೆ. ಹಂಗಂದ್ರೆ ಪೈಲ ನಾವು ಬ್ರೆತ್ ಜೊತೆ ಆಪರೇಟ್ ಮಾಡೋಣ. ಲೆಟ್ ಬ್ರೆತ್ ಬಿ ಈಕ್ವಲ್ ಟು ಎಕ್ಸ್. ಲೆಟ್ ಲೆಂತ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ, ವಿಸ್ತೀರ್ಣಗಳ ಒಂದು ಮತ್ತು ಉದ್ದವು ಅಗಲದ 2ರಷ್ಟಿರುವ. ಇದು ಅಗಲ ಎಕ್ಸ್, ಉದ್ದ 2ರಷ್ಟಿರುವ. ಓಕೆ, ಸೊ ಇದು ಯಾವ ತರ ಆಗುತ್ತೆ ಅಂತಂದ್ರೆ, ಇದು ಎಕ್ಸ್, ಇದು 2x. ಸಿಂಪಲ್. ಆಮೇಲೆ ಅದರದ್ದು ಏರಿಯಾ ಕೊಟ್ಟಿದ್ದಾರೆ, ಕ್ಲಿಯರ್, ಏರಿಯಾ ಕೊಟ್ಟಿದ್ದಾರೆ. ಸೊ area of rectangle equal to length into breadth. ಹೌದಾ? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆತ್. ಸೊ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, ಲೆಂತ್ 2x ಇದೆ, ಬ್ರೆತ್ ಎಕ್ಸ್ ಇದೆ. ಏರಿಯಾ ಆಫ್ ದ ರೆಕ್ಟ್ಯಾಂಗ್ಯುಲರ್ ಪೈಲಾನೆ ಕೊಟ್ಟಿದ್ದಾರೆ ಅವರು 800 ಮೀಟರ್ಸ್. 800. ಸೊ ಇಲ್ಲಿ ಇದು ಎರಡು ಮಲ್ಟಿಪ್ಲೈ ಆಗಿ 2x² ಈಕ್ವಲ್ ಟು 800. ಸೊ x² ಈಕ್ವಲ್ ಟು ಈ 2 ಈ ಕಡೆ ಬಂದಾಗ 800 ಅಪಾನ್ 2 1s 2 4s, ಓಕೆ, 400 ಈಕ್ವಲ್ ಟು. ಓಕೆ, ಸೊ ನಾ ಇದನ್ನ ಎರಡನ್ನು ಸ್ವಲ್ಪ ಇಂಟರ್ಚೇಂಜ್ ಮಾಡ್ಕೋತೀನಿ. x² ಈ ಕಡೆ ತೊಗೊಂಬರ್ತೀನಿ, ಈ 400 ಈ ಕಡೆ ತೊಗೊಂಬರ್ತೀನಿ. ಸೊ x² ಈಕ್ವಲ್ ಟು 400. x ಈಸ್ ಈಕ್ವಲ್ ಟು ರೂಟ್ ಆಫ್ 400. ಓಕೆ, ಸೊ 400ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 2 ಇಂಟು 200, 2 ಇಂಟು 100. ಆಲ್ಮೋಸ್ಟ್ ಹಾಫ್ ಸ್ಟೂಡೆಂಟ್ಸ್ ಅಂತೂ ನೀವು ಫೈಂಡ್ ಔಟ್ ಮಾಡಿ ಇರ್ತೀರಾ ಇದು 400 ಎದರ್ದು ಸ್ಕ್ವೇರ್ ಅಂತ. ಓಕೆ, ಇಲ್ಲಾಂದ್ರೆ ನಾನು ಸಿಂಪ್ಲಿ ಇದನ್ನ ಸ್ಪ್ಲಿಟ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಓಕೆ, ಸ್ಕ್ವೇರ್ ರೂಟ್ ಈ 400ನ ನಾನು 2 ಇಂಟು 2 ಇಂಟು 10 ಇಂಟು 10 ಬರಿಬೋದಾ? 2 2s 4, 4 10s 40, 40 10s 400. ಸೊ ಎಲ್ಲದರಿಂದನೂ ಒಂದೊಂದು ಮಾತ್ರ ತಗೊಳ್ಳೋಣ. ಈ 2 ಇಂದ ಈ ಎರಡು 10 ಇಂದ 1. ನಾನು ಹೇಳಿದ್ದೀನಿ ನಂಬರ್ಸ್ ದೊಡ್ಡವು ಇದ್ದಾಗ ಅದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ ಅಂತ. ಸೊ ಇಲ್ಲಿನೂ 10 10s 10 1. ಕ್ಲಿಯರ್? ಸೊ ಎಕ್ಸ್ ವ್ಯಾಲ್ಯೂ ಇಸ್ 20. ಅಂದ್ರೆ ಬ್ರೆತ್ ಈಕ್ವಲ್ ಟು 20 meters. ಲೆಂತ್ ಈಸ್ 2 times ಬ್ರೆತ್, ಅಂದ್ರೆ 2 ಇಂಟು 20 ಈಕ್ವಲ್ ಟು meters.
Okay. So length 40 meters, breadth 20 meters. Here, ಇದೇ ನಮ್ಮ. Thank you.